तुमकुरू से बड़ी खबर। माननीय सहकार मंत्री के.एन. राजन्ना साहब के 75 साल के अमृत महोत्सव के मौके पर तुमकुरू की मस्जिदों के इमाम, बुजुर्ग और मुस्लिम लीडर्स को सम्मानित किया गया। इस प्रोग्राम में मुफ्ती सैयद आरिफ, मुफ्ती तौहीदुर रहमान, मुफ्ती नसरुल्लाह, निसार अहमद आरिफ, अयाज अहमद, मोहम्मद इदरीस इमरान, मोहम्मद शहाइब और हाजी नूरुल्लाह को इज्जत के साथ सम्मान दिया गया। ये इवेंट तुमकुरू सिटी के एक प्राइवेट होटल में के.एन.आर. गौरव ग्रंथ संपादन समिति और के.एन.आर. और आर.आर. फैंस एसोसिएशन तुमकुरू के साथ मिलकर ऑर्गेनाइज किया गया। इस मौके पर के.एन. राजन्ना साहब को सहकार फील्ड में उनकी अचीवमेंट्स के लिए सहकार सार्वभौम टाइटल से सम्मानित किया गया। साथ ही उनके लाइफ और काम पर बनी गौरव ग्रंथ का भी रिलीज हुआ। राजन्ना साहब ने अपनी वाइफ के साथ शामिल होकर सभी हितैषी, सपोर्टर्स और वेल विशर्स का शुक्रिया अदा किया, जो डायरेक्ट या इनडायरेक्टली उनके साथ रहे। उन्होंने कहा कि आप सबका प्यार, सपोर्ट और दुआएं हमेशा उनके साथ रहेंगी। AR न्यूज शाहपुर के साथ जुड़े रहें। हम लाएंगे हर शहर और हर गली से खबर। ಅಷ್ಟೇ ವಿಶೇಷವಾದಂತಹ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಕೆ.ಎನ್. ರಾಜಣ್ಣ ಅವರು ಮತ್ತೆ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಒಬ್ರು ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ, ಮುಖ್ಯವಾಗಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಜ್ಞಾಪನ ಮಾಡಲೇಬೇಕು. ಅವ್ರು ಯಾರಂತ ಹೇಳಿದ್ರೆ ತಂದೆ ತಕ್ಕನಂತ ಮಗ ಸನ್ಮಾನ್ಯ MLC ಸಾಹೇಬ್ ನಮ್ಮ ರಾಜೇಂದ್ರ ಅವರು. ಯಾಕಂದ್ರೆ ಕಾರ್ಯಕ್ರಮದ ದಿವಸ ಸುಮಾರು ಜನ ನಮ್ಮ ಜೊತೆಗೆ ಮಾತಾಡ್ತಾ ಹೇಳಿದ್ರು, ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದ ಸರ್ಕಾರ ಈ ಕಡೆ ಇಡೀ ರಾಜ್ಯ ತಿರುಗಿ ನೋಡೈತೆ, ಈ ತರ ಒಂದು ಕಾರ್ಯಕ್ರಮ ಆಯೋಜಿಸಕ್ಕೆ ನಮ್ಮ ರಾಜೇಂದ್ರ ಸಾಹೇಬರು ಮತ್ತೆ ಅವರ ಕೆ.ಎನ್.ಆರ್. ಸಾಹೇಬ್ರ ಅಭಿಮಾನ ಪಡೆದ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಮಾತನಾಡಿದ್ರು. ಹಂಗಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಲೇಖಕರು ಇಡೀ ರಾಜ್ಯಾದ್ಯಂತ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಒಂದು ಮಾತು, ನಾವೆಲ್ಲರೂ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆಯೋ ಅದೊಂದು ದೇಹದ ತರ, ಅದಕ್ಕೆ ಎರಡು ಕಣ್ಣಾದಂತ ಎರಡು ನಮ್ಮ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಮತ್ತೆ ನಮ್ಮ ಕೆ.ಎನ್.ಆರ್. ರಾಜಣ್ಣ ಅವರು ಸಾಹೇಬ್ರು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ದಿವಸ ಮುಖ್ಯಮಂತ್ರಿ ಅವರು ಮಾತಾಡ್ತಾ ಹೇಳಿದ್ರು, ಅರ್ಧ ಗಂಟೆ ಮಾತಾಡಿದ್ರು. ಅದ್ರೊಳಗೆ ಹೇಳಿದ್ರು ಸುಮಾರು ಯೋಜನೆಗಳು ಬಡವರಿಗೋಸ್ಕರ ನಮ್ಮ ರಾಜಣ್ಣ ಸಾಹೇಬ್ರವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇಹದಲ್ಲಿ ಫಸ್ಟ್ ತೋರಿಸ್ಕೊಡೋದೇ ಕಣ್ಣು. ಈ ತರ ಒಂದು ಎರಡು ಯೋಜನೆ ಅಲ್ಲ, ಸುಮಾರು ಯೋಜನೆಗಳು. ಹಂಗಾಗಿ ನಾವೆಲ್ಲರೂ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರಾಜ್ಯದಲ್ಲಿ ಈ ಸರ್ಕಾರ ರಚನೆ ಆಗಿದ್ದು, ಸರ್ಕಾರ ಫಾರ್ಮ್ ಆಯಿತು. ಅದಕ್ಕೋಸ್ಕರ ಮುಖ್ಯವಾಗಿ 5 ಯೋಜನೆಗಳು, ಏನು ಗ್ಯಾರಂಟಿ ಯೋಜನೆಗಳು, ನಮ್ಮ ಅದಕ್ಕೆ ಯೋಜನೆ ಸಮಿತಿಗೆ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾನು ಹೇಳ್ತಾ ಇರೋದು ಇಷ್ಟೇನೆ, ನಮ್ಮ ರಾಜ್ಯದಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬಹುದು, ಮಾಡಬಹುದು ಅನ್ನೋ ಒಂದು ಇದು ಬಂದ್ರೆ ನಮ್ಮ ಸಾಹೇಬರಿಗೆ ನಾವು ಮುಂಚೆ ನಾವೆಲ್ಲರೂ ಹೇಳ್ಬಹುದು. ಈ ತರ ಒಂದು ಸುಮಾರು ವಿಷಯಗಳಿದೆ, ಇದೆಲ್ಲ ಈಗ ಆಗಲ್ಲ, ಯಾಕಂತ ಹೇಳಿದ್ರೆ ಸಮಯ ಬರ್ತಾ ಇದೆ. ಹಂಗಾಗಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಉದ್ದೇಶಿಸಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕೊಂಡು ಮಾತು ಮುಗಿಸ್ತೀನಿ.